बीजापुर में डॉक्टर बाबा साहेब अम्बेडकर एजुकेशनल एम्पावरमेंट चैरिटेबल ट्रस्ट का उद्घाटन शहर बीजापुर के वीर पुलकेश नगर बीडीए कॉम्प्लेक्स के सामने आज एडवोकेट एमएम सुतार की अध्यक्षता में डॉक्टर बाबा साहेब अम्बेडकर शैक्षणिक सबलीकरण चैरिटेबल ट्रस्ट का उद्घाटन समारंभ किया गया। इस अवसर पर कांग्रेस नेता अब्दुल हमीद मुशरिफ, बी न्यूज नेशन के सीएमडी शकील बागमारे, एमसी मुल्ला, मैनुद्दीन बिड़गी, अजीम इनामदार, एडवोकेट समद सुतार, विनोद साने, बसवराज कड़ेमनी, मुन्ना बख्शी, आबिद संगम, कई वकीलों और सामाजिक कार्यकर्ताओं के अलावा और भी कई लोग थे मौजूद। असह्य पड़बेड़ इदे अंतरंग शुद्धि इदे बहिरंग शुद्धि कूड़ल संगम देवा। ये है हमारे भारत की संस्कृति। देवं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तिः। थैंक यू। ಶೈಕ್ಷಣಿಕ ಸಬಲೀಕರಣ ಚಾರಿಟೇಬಲ್ ಟ್ರಸ್ಟ್ ವಿಜಯಪುರ. ಈ ಟ್ರಸ್ಟ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು 72 ವರ್ಷ 72 ಇಯರ್ಸ್ ಬ್ಯಾಕ್ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ತು. ಆದರೆ ಇವತ್ತಿನವರೆಗೂ ಸಾಕಷ್ಟು ಸರ್ಕಾರಗಳು ಬಂದು ಆದ್ರ ಕಾರ್ಯಕ್ರಮಗಳು ಮಾತ್ರ ನಮ್ಮ ಹಿಂದುಳಿದವರಿಗೆ ಮಾಡಿದ್ರು, ಆದ್ರೆ ಅದರ ಉಪಯೋಗ ಮಾತ್ರ ಆಗಿಲ್ಲ. ಹರಿಜನರಿಗೆ ಗಿರಿಜನರಿಗೆ 18% ಅಂತ ಹೇಳಿದ್ರು, ಅವರು ಏನು ಇನ್ನೂವರೆಗೂ ಯಾವ ರೀತಿ ಸಹಾಯ ಆಗಬೇಕಾಗಿತ್ತು, ಆ ಸಮಾಜ ಯಾವ ಸ್ಥಿತಿಯಲ್ಲಿ ಇತ್ತು, ಒಂದು 100 ವರ್ಷದಿಂದ ಅದೇ ಸ್ಥಿತಿಯಲ್ಲಿ ಇದೆ. ಅದೇ ರೀತಿಯಾಗಿ ಹಿಂದುಳಿದ ಸಮಾಜದವರು ಎಷ್ಟು ಚೆನ್ನಾಗಿದ್ದಾರೆ ಅವರೆಲ್ಲರೂ ಕೂಡ ಅದೇ ರೀತಿಯಾಗಿ ನಿರ್ಗಮಿಸಲಾಗಿದೆ. ಅವರಿಗೆ ಸಹಾಯ ವಗೇರೆ ಏನು ಆಗಿಲ್ಲ. ಮತ್ತ ಅಲ್ಪಸಂಖ್ಯಾತರಿಗೆ ಎಲ್ಲರೂ ನಾವು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿ ಒಂದು ಡೌಟ್ಫುಲ್ ಇದರಿಂದ ನೋಡ್ತಾ ಇದ್ದಾರೆ, ಅದು ಸರಿಯಲ್ಲ. ಅಲ್ಪಸಂಖ್ಯಾತರು ಕೂಡ ಏನೂ ಸಹಾಯ ಆಗಿಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಖ್ಯ ಉದ್ದೇಶ, ಈ ಟ್ರಸ್ಟ್ ಮಾಡೋ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ ಯಾವ ಕಾರ್ಯಕ್ರಮಗಳು ಸರ್ಕಾರದಲ್ಲಿ ಅದಾವ ಆ ಕಾರ್ಯಕ್ರಮದ ಆ ಒಂದು ಅದ್ರದ್ದು ಉಪಯೋಗ ಹಿಂದುಳಿದ ಜನರಿಗೆ ಆಗಲಿ. ಅವ್ರೆಲ್ಲರೂ ಯಾವ ರೀತಿ ಬೇರೆ ಮೇಲ್ವರ್ಗದವರು ಅಥವಾ ಬೇರೆ ಸಮಾಜದವರು ಯಾವ ರೀತಿ ಮೇಲೆ ಬಂದಿದ್ದಾರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಎಕನಾಮಿಕಲಿ, ಎಜುಕೇಶನಲ್ಲಿ ಎಲ್ಲ ರೀತಿಯಿಂದ ಯಾವ ರೀತಿ ಬಂದಿದ್ದಾರೆ, ಅದೇ ರೀತಿ ಈ ಜನಾಂಗ ಕೂಡ ಬರಲಿ. ತಾವು ನೋಡ್ತಿರ್ಬೇಕು, ಯಾರು ಮುಂದೆ ಹೋಗಿದ್ದಾರೆ ಅವ್ರು ಮುಂದೆ ಹೋಗಿದ್ದಾರೆ, ಯಾರು ಹಿಂದಿದ್ದಾರೆ ಅವ್ರು ಹಿಂದಿದ್ದಾರೆ. ಶ್ರೀಮಂತರು ಶ್ರೀಮಂತ ಆಗ್ತಾ ಇದ್ದಾರೆ, ಬಡವರು ಬಡವರು ಆಗ್ತಾ ಇದ್ದಾರೆ. ಇದೇನ್ ಒಂದು ಗ್ಯಾಪ್ ಆಗ್ತಾ ಇದೆ, ಇದು ಗ್ಯಾಪ್ ಹೋಗ್ಬೇಕು. ಎಲ್ಲರಿಗೂ ಸರಿ ಸಮಾನ ಒಂದು ಅವಕಾಶ ಸಿಗಬೇಕು. ಎಲ್ಲ ಸಮಾಜದಲ್ಲಿನೂ ಬಡವರು ಇದ್ದಾರೆ. 1920 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, 1920 ಐ ಆಮ್ ಟಾಕಿಂಗ್ ಅಬೌಟ್ 1920. ಅವರೊಂದು ಮೂಕ ಪತ್ರಿಕೆ ಅಂತಿತ್ತು, ಮುಖಪತ್ರಿಕೆ ಒಳಗೆ ಹೇಳ್ತಾರ, ಮೇಲಿನ ವರ್ಗನವರು ಇವ್ರು ಕೆಳಗಿನ ವರ್ಗನವ್ರಿಗೆ ಯಾವ ರೀತಿ ನೋಡ್ತಾರಪ್ಪ ಅಂತಂದ್ರ ಇವ್ರು ಮನುಷ್ಯರು ಅದಾರೋ ಇಲ್ಲೋ ಅಂತೇಳಿ. ಅವಾಗ 100 ವರ್ಷ ಹಿಂದೆ ನಾವು ಯಾರಿನ 2020 ಒಳಗೆ ಇದೀವಿ, ಅವ್ರು 1920 ಒಳಗೆ ಅವನ್ ತಮ್ಮ ಪೇಪರ್ದಲ್ಲಿ ಬರ್ದಿದ್ದಾರೆ, ಮೇಜರ್ ಕಮ್ಯುನಿಟಿ ಅವ್ರು ಇದ್ರ ಅವ್ರು ಸಣ್ಣಷ್ಟಲ್ಲಿ ತಾವು ಬಹಳ ಸುಪೀರಿಯರ್ ಅಂತೇಳಿ ವಿಚಾರ ಮಾಡ್ತಾರೆ ಅಂತ ಹೇಳಿ. ಅದರ ಅರ್ಥ ಏನು, ಆ ವಿಚಾರಗಳನ್ನು ಇವತ್ತಿಗೂ ಹೋಗಿಲ್ಲ. ಆದ್ರೆ ಸರ್ಕಾರಗಳು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ, ನಾವು ಇಲ್ಲಂತೂ ಹೇಳುದಿಲ್ಲ. ಆದ್ರೆ ಇನ್ನೂ ಬಹಳಷ್ಟು ಕೆಲಸ ಆಗಬೇಕಾಗಿತ್ತು. ಶೈಕ್ಷಣಿಕ ಸಮಾನತೆ ಬಂದಿಲ್ಲ, ಎಕನಾಮಿಕ್ ಸಮಾನತೆ ಬರಲಿಲ್ಲ, educationally they are backward and socially they are backward. Even today they are all worst sufferers. That's why, to keeping in that mind that they should be encouraged in the society, they should get the profit benefit of the government program, decided to form this trust. This trust main aim is to encourage the poor, backwards, SCs, STs,
all those minorities, those who are really suffering in the society, they should come up. That is the only intention. If, for example, you just imagine, educationally, we are very much backward. Why? Because we have belongs to a backward class. Because we are not in a position to come up. Because we have been neglected by the major community people, those who are in power and those who are in power. It should not go on. We must awaken the people. ತಾವೆಲ್ಲರೂ ಕೂತವ್ರು ಇವತ್ತಿನ ದಿವಸ ಒಂದು ಮೆಸೇಜ್ ತಗೊಂಡು ಹೋಗ್ಬೇಕು. ನಾವೆಲ್ಲರೂ ಸರಿ ಸಮಾನರು. ಇಲ್ಲಿ ಇದರಲ್ಲಿ ಯಾವ ಭೇದ ಭಾವ ಬೇಡ. ಇವತ್ತು ಹರಿಜನರು ಇಲ್ಲಿ, ಗಿರಿಜನರು ಇಲ್ಲಿ, ಹಿಂದುಳಿದವರು ಇಲ್ಲಿ, ಅವರು ಮನುಷ್ಯರು ಇದ್ದಾರೆ. ಅವರಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಅಧಿಕಾರ ಇಲ್ಲ. ಅವರಿಗೆ ಯಾಕೆ ನೀವು ಅಧಿಕಾರ ಕೊಡ್ತಾ ಇಲ್ಲ? ಆ ಕಾರ್ಯಕ್ರಮ ಮಾಡ್ತೀರಿ, ಆ ಕಾರ್ಯಕ್ರಮದ ಉಪಯೋಗ ಅವ್ರಿಗೆ ಆಗೋದಿಲ್ಲ. ಯಾರು ಕೂಡ ಆ ಕಾರ್ಯಕ್ರಮಗಳು ತೆಗೆದುಕೊಂಡು ಹೋಗಿ ಅವ್ರ ಮನೆತನ ಮುಟ್ಸೋರು ಇಲ್ಲ. ಕಾರ್ಯಕ್ರಮಗಳು ಬರ್ತಾವ, ಪೇಪರ್ನಲ್ಲಿ ಬರ್ತಾವ, ಎಲ್ಲ ಖರ್ಚು ಹಾಕ್ತಾರ, ತಮ್ಮ ಮನೆಗಳು ಕಟ್ಕೊಂಡು ಕೃಷ್ಣ ಅವೆಲ್ಲ ಸುಧಾರಿಸ್ಕೊತಾರ. ಹೊರತಾಗಿ ಈ ಹಿಂದುಳಿದ ಸಮಾಜಕ್ಕೆ ಯಾವ ರೀತಿನೂ ಫೈದೆ ಆಗಿಲ್ಲ. ಅದಕ್ಕೆ ನಾವೊಂದು ರಿಕ್ವೆಸ್ಟ್ ಮಾಡ್ತೀನಿ. ಇದರ ಮುಖ್ಯ ಉದ್ದೇಶ ಹಿಂದುಳಿದವರಿಗೆ ನಾವೆಲ್ಲರೂ ಕೂಡ ಇದು ನಾವು ಟ್ರಸ್ಟ್ ಮಾಡೋದು ಉದ್ದೇಶ ಅಂದ್ರೆ ಇದೆ. ದೋಸ್ ಆರ್ ರಿಯಲ್ ಸಫರ್ಸ್ ಇನ್ ದ ಸೊಸೈಟಿ. ನಾವೆಲ್ಲರೂ ಸಹಾಯ ಮಾಡಬೇಕು. ಎಕನಾಮಿಕಲಿ, ಪೊಲಿಟಿಕಲಿ, ಸೋಷಿಯಲಿ ಎಲ್ಲ ರೀತಿಯಿಂದ ಸಹಾಯ ಮಾಡಬೇಕು. ಅವರು ಏನೈತಿ ಎಲ್ಲ ಜೊತೆಯಲ್ಲಿ ಹೋಗಿ ಆ್ಯಂಡ್ ಮುಖ್ಯ ವಾಹಿನಿಯಲ್ಲಿ ಅವರು ಬರಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಎಜುಕೇಷನ್ನಲ್ಲಿ ನಾವು ಕಾಲೇಜ್ ಸ್ಟಾರ್ಟ್ ಮಾಡಬೇಕು. ಕಂಪ್ಯೂಟರ್ ಸೈನ್ಸ್, ಹಾದಿ ಗ್ರಾಮೋದ್ಯೋಗ ಕಾರ್ಯಕ್ರಮ ಅದ, ಅದರ ಬಗ್ಗೆ ಎಲ್ಲ ಈಗ ಮಾಡರ್ನೈಸ್ ಏನು ಎಜುಕೇಷನ್ ಐತಿ, ಎಲ್ಲ ಮಾಡರ್ನೈಸ್ ಎಜುಕೇಷನ್ ಬಗ್ಗೆನೂ ನಾವೆಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅವೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಎಲ್ಲ ಈಗ ನಮ್ಮ ಜನರಿಗೆ ಅದೆಲ್ಲ ಕಲಿಸ್ಬೇಕು. ಅವ್ರಿಗೆಲ್ಲರೂ ಅವರು ಮುಂದೆ ಬರಲಿ ಅಂತ ಭಾವನೆಯಿಂದ ಒಂದು ಟ್ರಸ್ಟ್ ಒಂದು ಮಾಡಲಾಗಿದೆ. ತಮ್ಮೆಲ್ಲರೂ ಇದಕ್ಕೆ ಕೋಆಪರೇಷನ್ ಬಯಸಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. अस्सलाम वालेकुम और रहमतुल्लाहि बरकातहू। पहले तो आज मैं पूरे सुतार फैमिली और उनकी पूरी टीम को मुबारकबाद देता हूं, जिन्होंने डॉक्टर बाबा साहब अम्बेडकर के नाम से जो ट्रस्ट, एजुकेशन ट्रस्ट को शुरू किया है और एम्पावरमेंट के बारे में जो सोच रहे हैं, इसके लिए मैं इनको तहे दिल से मुबारकबाद देता हूं। जैसे कि किसी संगठन को बनाना या किसी अच्छी सोच को लाना हर एक लाख सोचता है, मगर उसे कर को दिखाना ये बहुत अहम है, जो उन्होंने आज यहाँ पर कर वो दिखाया है। मैं उम्मीद करता हूँ ये जो इन्होंने एजुकेशन के बारे में जो खास सोचा है, आज दुनिया में सबसे बड़ी अगर दौलत है तो एजुकेशन है। आपके पास हजारों करोड़ रुपए होंगे तो भी वो कोई काम के नहीं होंगे। जो आप अपने बच्चों को जो शिक्षा देंगे वही शिक्षा आपके लिए काम में आएगी। तो मैं इसके लिए सुतार साहब को बहुत बहुत मुबारकबाद देता हूँ, जो आपने एक सही फैसला लेते हुए एजुकेशन के फील्ड में आप आगे आ रहे हैं। और आपने जैसे कि कहा कि एजुकेशन हो, कई ऐसे स्कीमें हैं जो हमारे नौजवानों को, जो ओबीसी हो, जो एससी हो, एसटी हो, उन लोगों को पता भी नहीं कि सरकार हमें किस तरह की सहूलतें देती है। उन सहूलतों को हम उन तक नहीं पहुंचा सकते, ना ही सरकार पहुंचाती है। वो सहूलतें भी मैं उम्मीद करता हूं कि इस संगठन के तरफ से हम सभी जो ओबीसी हो, एससी एसटी हो, बैकवर्ड क्लास के हो, उन लोगों तक पहुंचे, ताकि हम भी एजुकेशन में कामयाब हो और देश के लिए कुछ कर सकें। जैसे कि हम यहाँ इस प्रोग्राम की शुरुआत आप देख सकते हैं कुरान पाक से होते हुए, देशभक्ति के गीतों से होते हुए, राष्ट्रगीत से शुरू हुआ। ये एक सेकुलरिज्म की निशानी है जो हमें इस देश के गद्दार कहते हैं। उन लोगों के लिए ये उनके मुंह पर तमाचा है सुतार फैमिली के तरफ से मैं कहूंगा, क्योंकि यहाँ के आजकल आप देख रहे हैं ऐसे नेता हैं जो हम हिंदू मुसलमानों को बांट कर सियासत करना चाहते हैं। उन नेताओं के लिए इस स्टेज से आज इस फैमिली ने उन लोगों को तमाचा मारा है। ये बताया है कि हम हिंदू, मुस्लिम, सिख, ईसाई सब आपस में हैं भाई भाई। अगर ये चाहते तो अम्बेडकर ना हो के यहाँ पर मौलाना आजाद या टीपू सुल्तान या किसी मुसलमान का भी नाम ले सकते थे, मगर ये हमारा देशभक्त है जो हमें एक अधिकार देता है। संविधान बनाने वाले का नाम हमने पहले बाबा साहब अम्बेडकर के नाम से इस संगठन को शुरू किया है। ये हमारा सेक्युलरिज्म है। ये साबित करता है कि हमें देश में किस तरह है और देश के सभी मजहब के जिसने हमारे देश की आजादी के लिए जो कुर्बानियां दी है, उन कुर्बानियों में जिन्होंने अपना जो बलिदान दिया है, हम उन सबको अपना मानते हैं। हम किसी को पराया नहीं समझते। इस देश में हम ये नहीं कहते कि हम मुसलमानों ने खून बहाया है, हम ये कहते हैं कि हिंदुस्तान के हर नागरिक ने इस देश की आजादी
सभी के लिए खून बहा है। ये जो चंद नेता हैं जो हमें भड़काने की कोशिश कर रहे हैं, इन नेताओं के लिए आज ये एक तमाचा है। मैं फिर से ज्यादा ना कहते हुए सुतार फैमिली और उनकी पूरी टीम को शुभकामना देता हूं और उम्मीद करता हूं कि ये संगठन हमेशा हक के लिए आवाज उठाता रहे, गरीबों की मदद करता रहे। और जैसे कि ये एजुकेशन के फील्ड में भी आ रहा है, तो मैं उम्मीद करता हूं ये LKG से होते हुए ये कॉलेज और इंशाल्लाह यूनिवर्सिटी में बदले। बस मैं अल्लाह ताला से यही दुआ करता हूं। व आखिर दावाना अल्हम्दुलिल्लाहि रब्बिल आलमीन। ಎಲ್ಲರಿಗೂ ನನ್ನ ನಮಸ್ಕಾರಗಳು। ಇವತ್ತಿನ ಈ ಶುಭ ಸಮಾರಂಭದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೈಕ್ಷಣಿಕ ಹಾಗೂ ಸಬಲೀಕರಣ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನಾ ಇಟ್ಕೊಂಡ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಹಾಗೂ ನನಗೆ ಚಿರಪರಿಚಿತರು, ಸ್ನೇಹಿತರು ಹಾಗೂ ಬಹಳ ಜನಪ್ರಿಯರಾದಂಥ ಸುಧಾ ವಕೀಲ್ ಸಾಹೇಬ್ರೆ, ಅದರಂತೆ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸತಕ್ಕಂಥ ಸಾನಿ ಅವರು, ನಾನು 2 ವರ್ಷ ಲೆಂಟ್ಯಾಂಡ್ ಅಂತ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ನನಗೆ ಅಲ್ಲಿ ಪರಿಚಯ ಆಯ್ತು. ಅದರಿಂದ ಸಾನಿ ಒಂದು ಇಲ್ಲದೆ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಬಂದೇವಿ, ಒಂದು ಸ್ಕೂಲ್ ಮಾಡೋಣ, ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡೇವಿ, ಮಾಡಿರಿ. ಅವಾಗ ಕಾರ್ಡ್ ಕೊಡಕ್ಕೆ ಬಂದಾಗ ನನಗೆ ನೋಡಿದೆ, ನಾನು ಸುಧಾ ವಕೀಲ್ ಸಾಹೇಬ್ ಹೆಸರಿದ್ದು ಭಾಳ ಸಂತೋಷ ಅನಿಸ್ತು. ಅದಕ್ಕೆ ಇವತ್ತು ನನಗೆ ಭಾಳ ಆನಂದ ಅನಿಸ್ತಾ ಇದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದ ಉನ್ನತ ವ್ಯಕ್ತಿ, ಅವ್ರ ಹೆಸರಿನಲ್ಲಿ ತೆಗೆದಿದ್ದಾರೆ ಅಂದರೆ ಇದು ಅತಿ ಯಶಸ್ವಿ ಆಗ್ತದೆ ಅಂತ ಹೇಳ್ದಾಗ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ, ಕೇಳಿದ್ದೀವಿ. ಇವತ್ತು ಅಂಥ ಹೆಸರಿನಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಭಾಳ ಸಂತೋಷ ಅನಿಸ್ತಾ ಇದೆ. ಮತ್ತು ಎಲ್ಲರೂ ನನ್ನ ಸ್ನೇಹಿತರು ಇದ್ದೀವಿ. ಈ ಸಂಸ್ಥೆಗೆ ನನಗೆ ಯಾಕೆ ಕಳಿಸಿದ್ರು ಅನ್ನೋದು ನನಗೂ ಗೊತ್ತಾಗ್ತಾ ಇದೆ. ನಾನು ಸ್ನೇಹಿತರಿದ್ದು ಸಹಿತ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಶೈಕ್ಷಣಿಕವಾಗಿ ಇದನ್ನು ಸಬಲೀಕರಣಗೊಳಿಸ್ಬೇಕಂತ ಹೇಳಿ ಈಗ ನಮ್ಮ ಅಧ್ಯಕ್ಷರು ಮಾತಾಡಿದರು. ಇಲ್ಲಿವರೆಗೂ ನಮ್ಮ ಹಿಂದುಳಿದ ಜನಾಂಗ ಇನ್ನೂ ಮುಂದೆ ಬಂದಿಲ್ಲ ಅಂತ. ನಮ್ಮ ಸಿದ್ದರಾಮಯ್ಯ ಸರ್ಕಾರದಾಗ ಅಹಿಂದ ಅಂತೇಳಿ ಅದ್ರ ಬಗ್ಗೆ ಭಾಳ ಪ್ರಯತ್ನ ಪಟ್ಟರು, ಯಾಕೋ ಅದು ಸಕ್ಸಸ್ ಆಗಲಿಲ್ಲ. ಆಗ್ತಾ ಇದೆ, ಇನ್ನು ಯಾವ ಸರ್ಕಾರ ಇದ್ರೂ ಆಗಬೇಕೆ. ಎಲ್ಲ ವರ್ಗಗಳನ್ನು ಸಬಲೀಕರಣ ಮಾಡೋದೇ ಒಂದು ಒಳ್ಳೆಯ ಉದ್ದೇಶ ಅನ್ನುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡಿದ್ರು. ಅದಕ್ಕಾಗಿಯೇ ಇವತ್ತಿನ ದಿವಸ ರಿಸರ್ವೇಷನ್ ಅನ್ನೋದು ತೆಗೆದಿಲ್ಲ. ಅವ್ರು ಮಾಡಿದ್ದನ್ನು ಅಗದಿ ಮುಂದಿನಂಥ ಒಂದು ಕೆಲಸ ಅದನ್ನು ಹಾಗೆ ಕಂಟಿನ್ಯೂ ಅದೇ ಅದು ಆಗಲಿ, ಹಾಗೆ ಮುಂದುವರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಸ್ಕೂಲ್ ತೆಗಿಬೇಕಂತ ಬಹಳ ವಿಚಾರದಿಂದ ನನಗೆ ಬಂದು ಹೇಳಿದರು. ಸಮಯವನ್ನು ನಮಗೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಉದ್ಘಾಟಕರಿಗೆ, ಅತಿಥಿಗಳಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಗುರು ಹಿರಿಯರಿಗೂ ವಂದನೆಗಳು. आज का जो प्रोग्राम है ये एक ऑफिस यहाँ पर बनाई गई है, जिसका मुख्य उद्देश्य है जो पिछड़ा वर्ग है उनकी अभिवृद्धि के लिए काम करना है। करीब 72 साल पहले देश आज़ाद हुआ, लेकिन आज तक जो गरीब तबका है, जो पिछड़ा हुआ तबका है, उसके कुछ भी फ़ायदा नहीं हुआ है। गवर्नमेंट ने बहुत सारे प्रोग्राम्स बनाए हैं, लेकिन उसका फ़ायदा उन लोगों को नहीं मिला है जो जिनको मिलना चाहिए था। तो हमारा मुख्य उद्देश्य यही है, ये हमारे एसोसिएशन का या ट्रस्ट का, कि जो भी गवर्नमेंट के फ़ायदे हैं वो लोगों तक पहुंचाना चाहिए, लोगों को इसका फ़ायदा होना चाहिए, ताकि लोग जो है वो भी ये समझें कि हम आज़ाद देश में हैं। और उनको सही, जैसा कि कोई प्रोग्राम है, हाउसिंग का प्रोग्राम लीजिए या कोई एम्प्लॉयमेंट का प्रोग्राम लीजिए या कोई फाइनेंशियल प्रोग्राम लीजिए, कोई भी प्रोग्राम जो है लोगों तक नहीं पहुंच रहा है। तो हमारा ये मुख्य उद्देश्य है कि जितने भी गवर्नमेंट के प्रोग्राम्स हैं उन सब को जो है वो वीकर सेक्शंस के लोगों तक पहुंचना चाहिए, यही हमारा मकसद है। इसका जो है मुख्य उद्देश्य जो है एजुकेशनल इंस्टीट्यूशंस खोलना है, हॉस्पिटल्स खोलना है, ट्रेनिंग कैंप्स खोलना है, यानी जितने भी पिछड़ा हुआ वर्ग है जिनको आज तक इस दायरे में नहीं लाया गया है, इसको लाना है। और उन लोगों को भी जो है आज की जो प्रेजेंट सिचुएशन है, जिस रफ्तार से देश भाग रहा है, जिस रफ्तार से दूसरे कौमें चल रहे हैं, उनको साथ लेकर चलने का, उनको मुख्य वाहिनी में लाना, यही हमारा उद्देश्य है। मेरा नाम MM सुतार, एडवोकेट,
ಇದು ಬಾಬಾ ಸಾಹೇಬ್ ಟ್ರಸ್ಟ್ ಸಬಲೀಕರಣಕ್ಕಾಗಿ ಇದು ಉದ್ದೇಶಪೂರ್ವಕವಾಗಿ ಬಡಬಗ್ಗರಿಗೆ ಹಾಗೂ ಅಗದಿ ಕೆಳವರ್ಗದ ಜನರಿಗೆ ಸಹಾಯ ಸೌಕರ್ಯಗಳನ್ನು ನೀಡುವುದಕ್ಕಾಗಿ ಇದು ಸಂಸ್ಥೆಗಳನ್ನು ನಾವು ತೆರೆಯಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ಇದನ್ನು ನಾವು ಮಾಡಿದ್ದೇವೆ. ಈ ಟ್ರಸ್ಟಿನ ಮುಖ್ಯ ಉದ್ದೇಶ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ತಮ್ಮ ತಮ್ಮ ಸ್ವಂತದ ವ್ಯವಸ್ಥೆ ಸಂಬಂಧ ಮ್ಯಾಗ ಹೋಗಿದ್ದಾರೆ, ಆದರೆ ಕೆಳಗೆ ಯಾರೂ ನೋಡುವರಿಲ್ಲ. ಅದರಿಂದ ನಾವು ರೊಚ್ಚಿಗೆದ್ದು ಏನೋ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಕೆಲವೊಂದು ಕಾರ್ಯಯೋಜನೆಗಳನ್ನು ರೂಪದಲ್ಲಿ ತರಬೇಕಂತ ಹೇಳಿ ನಾವು ನಿರ್ಧರಿಸಿ ಈ ಸಂಸ್ಥೆಯ ಮುಖ್ಯ ಉದ್ದೇಶಕ್ಕೆ ನಾವು ಇವತ್ತು ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ. ಎಲ್ಲರೂ ಇದಕ್ಕೆ ಸಹಕಾರ ನೀಡಲಿದ್ದಾರೆ. ನಮ್ಮ ಹೆಸರು ಶ್ರೀಮತಿ ಎಸ್ ಎ ಬದಾಮಿ, ಅಡ್ವೊಕೇಟ್, ಬಿಜಾಪುರ. जुड़े रहेगा आपके अपने चैनल बीजापुर समय के साथ।